ಹಲೋ ಮೇಡಮ್. ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಬಸವರಾಜ್ ಅಂತ, ಗಂಗಾವತಿಯಿಂದ. ಗಂಗಾವತಿಯಿಂದ. ಬಸವರಾಜ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಹಾಂ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವ್ರ ಹೆಸರು ಮತ್ತು ಡೇಟ್ ಆಫ್ ಬರ್ತು ಆ್ಯಂಡ್ ಹುಟ್ಟಿದ ಸಮಯ ತಿಳಿಸಿ. 10/3/2024. 2024. ಹೌದು ಹೌದು, 2024. 2024. ಏನು ಸರ್ ಟೈಮಿಂಗ್ಸ್ ಏನು ಸರ್? ಮಧ್ಯರಾತ್ರಿ 2:56 ಭಾನುವಾರ. 2:56. ಹಾಂ, ಏನು ಪ್ರಶ್ನೆ ಕೇಳಬೇಕಿತ್ತು ತಾವು? ಅದೇ ಈ ಕಡೆನೂ ತೊಗೊಂಡ್ರಿ ಅವ್ರು, ನನ್ನ ಮಕ್ಕಳು 2 ಜ್ಞಾಪಕನಲ್ಲ. ಅವತ್ತು ಲೈನ್ ಕಟ್ ಆಗಿಬಿಡ್ತೀರಿ, ಅದು ಹೇಳ್ಬೇಕಾದ್ರೆ. ಬೆಳಿಗ್ಗೆ ರಾತ್ರಿ? ಮಧ್ಯರಾತ್ರಿ, ಬೆಳಗಿನ ಜಾವ 2:56 AM ಬರ್ತಾರೆ. ಓಕೆ ಓಕೆ. ನಿಮ್ಮ ಕಡೆ ಕುಂಭರಾಶಿ, ಶತಭಿಷ ನಕ್ಷತ್ರ ನಿಮ್ಮ ಕಡೆ ತೊಗೊಂಡಿರೋದ್ರಿ ಅದೆಲ್ಲ? ಕುಂಭರಾಶಿ. ಸ್ವಂತ ಮನೆ, ಸ್ವಂತ ಜಮೀನು ಇದೆಯಾ? ಹಾಂ, ಇದೆ ಸರ್, ಇದೆ. ಓಕೆ ಓಕೆ. ವಿಪರೀತ ಓದೋಂಥ ಜಾತಕ ಸರ್. 5ನೇ ಮೇಲೆ ಗುರು ಇದ್ದು ಲಗ್ನ ನೋಡಿ 4ನೇ ಮನೇಲಿ ರಾಹು ಮತ್ತು ಬುಧ ಇದ್ದಾನೆ. ಓದೋಂಥ ಜಾತಕ, ಸಿಕ್ಕಾಪಟ್ಟೆ ಓದಿ ಫಾರಿನ್ ಸೆಟ್ಲ್ ಆಗೋಂಥ ಜಾತಕ. ಏನು ಪ್ರಶ್ನೆ? ಅದೇ ಅವತ್ತು ಹೇಳಕತ್ತಿದ್ರಿ, ಅವತ್ತು ಕಟ್ ಆಗಿಬಿಡ್ತದೆ. ಏನಿಲ್ಲ ಏನಿಲ್ಲ. ಗುರುದಶೆ 2025 ಮುಗೀತು. ಇನ್ನು ಮುಂದೆ ಗುರುದಶೆ. ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬರ್ತಾರೆ. ಏನು ಹೇಳಿ? ಫಸ್ಟ್ ರ್ಯಾಂಕ್ ಬರ್ತಾರೆ ಸ್ಕೂಲ್. 5ನೇ ಮನೇಲಿ ಗುರು ಇದ್ದು 5ನೇ ಮನೆ ಅಧಿಪತಿ ಮೇಷರಾಶಿಯಲ್ಲಿ ಕುಜ ಇದ್ದು ಮೇಷರಾಶಿ ಅಧಿಪತಿ ಕುಜ ಹುಚ್ಚನಾಗಿದ್ದಾನೆ. ಹಾಗಾಗಿ ಸಖತ್ ಒಳ್ಳೆ ಜಾತಕ, ಅದ್ಭುತ ಜಾತಕ, ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿರ್ತಾರೆ. ಒಳ್ಳೆದಾಗಲಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು? ನಮ್ಮ ಹೆಸರು ಕವಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕವಿತಾ? ನಾವು ಸೌದತ್ತಿಂದ ಮಾಡಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಿ. ಸೊ ಬ್ರದರ್ ಹೆಸರು, ಡೇಟ್ ಆಫ್ ಬರ್ತ್ ರವಿ. ಹೇಳ್ತೀರಾ? ರವಿ. ರವಿ. ಓಕೆ, ಡೇಟ್ ಆಫ್ ಬರ್ತ್ 17/9/1983. ಓಕೆ, 1983. ಓಕೆ, ಹುಟ್ಟಿದ ಸಮಯ? 83. ಹೌದು, 9:30 AM. 9:30 AM. ಓಕೆ, ಏನು ಪ್ರಶ್ನೆ ಇದೆ? ಅವ್ರದ್ದು ಮದ್ವೆ ಸೆಟ್ ಆಗ್ತಿಲ್ರಿ. ಓಕೆ, ಏನು ಅವ್ರ ಹೆಸರು? ರವಿ ಅಂತ ಸರ್. ರವಿ 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 ರವಿ. ಏನು ಮಾಡ್ತಾರೆ ರವಿ ಅವರು? ಅವ್ರು ಇಲ್ಲಿ ಗಾರ್ಮೆಂಟ್ಸ್ನಾಗ ಹೋಗ್ತಾರೆ. ರವಿ 7ನೇ ಮನೆ ಅಧಿಪತಿ ಕುಜ ನೀಚನಾಗಿದ್ದಾನೆ. ಚಂದ್ರ ನೋಡ್ತಾನೆ. ಡೈವರ್ಸ್ ಜಾತಕ ರೀ ಮೇಡಮ್ ಅವರೇ ರವಿ ಅವ್ರದ್ದು. ಹಾಂ ರೀ ಸರ್. ಆ ಥರನೇ ಹೇಳ್ತೈತೆ. ಮದುವೆಗೋಸ್ಕರ ಒಂದು ಮಿರಾಕಲ್ ಏನಪ್ಪ ಅಂದರೆ, ಒಂದು ಪ್ರತಿ ಮಂಗಳವಾರ ಉಪವಾಸ ಇರೋಕೆ ಹೇಳಿ. ಏನು ಹೇಳಿ? ಪ್ರತಿ ಮಂಗಳವಾರ ಉಪವಾಸ. ಸಂಜೆ 6 ಗಂಟೆ ಮೇಲೆ ಊಟ ಮಾಡೋಕೆ ಹೇಳಿ. ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಕೆಲಸ ಮಾಡೋಕೆ ಹೇಳಿ. ಪ್ರತಿ ಮಂಗಳವಾರ ಮದುವೆ ಆಗೋರ್ಗು ಉಪವಾಸ ಇರೋಕೆ ಹೇಳಿ. ಯಾಕಂದರೆ ಕುಜ ನೀಚನಾಗಿದೆ, ಸಪ್ತಮಾಧಿಪತಿ ಕುಜ. ಪ್ರತಿ ಮಂಗಳವಾರ ಉಪವಾಸ ಇದ್ದಷ್ಟು ಖಂಡಿತಲ್ಲೂ ಬೇಗ ಮದುವೆ ಆಗುತ್ತೆ, ಒಳ್ಳೆ ಸಂಬಂಧ ಸಿಗುತ್ತೆ. ಅದು ಎಷ್ಟು ಲೇಟ್ ಆಗೋದಷ್ಟು ಇನ್ನೂ ಒಳ್ಳೆ ಸಂಬಂಧ ಸಿಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ವಿಚಾರಿಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು? ಕುಣಿಗಲಿಂದ. ತಮ್ಮ ಹೆಸರು? ರಾಜು ಅಂತ. ರಾಜು, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಓಕೆ, ಮಗಳು ಹೆಸರು, ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳ್ತೀರಾ? ಸಾಕ್ಷಿ ಅಂತ ಮೇಡಮ್. ಸಾಕ್ಷಿ. ಓಕೆ, ಡೇಟ್ ಆಫ್ ಬರ್ತು? 23ನೇ ತಿಂಗಳು 2004. 2004. ಹುಟ್ಟಿದ ಸಮಯ? 4:35 ಮಧ್ಯಾಹ್ನ 4:35. 2004. ಹೌದು, 2004. ಟೈಮಿಂಗ್ಸು 4:35 ಮಧ್ಯಾಹ್ನ. ಏನ್ ಪ್ರಶ್ನೆ ಕೇಳಬೇಕು? 4:35. ಓದ್ತಾ ಇದ್ದಾಳೆ ಮೇಡಮ್, ಲಾಸ್ಟ್ ಇಯರ್. ಮುಂದಕ್ಕೆ ಏನಾರ ಮಾಡ್ಬೋದಾ? 35. AM PM ಸರ್? PM ಸರ್, PM. ಏನು ಓದ್ತವ್ರೆ? BA ಮಾಡ್ತಾ ಇದ್ದಾರೆ ಸರ್, ಲಾಸ್ಟ್ ಇಯರ್ ಸರ್. ಓಕೆ, ಏನು ಅದಾದ್ಮೇಲೆ ಏನು ಮಾಡಿಸ್ಬೇಕು ಅಂತ ಇದ್ದೀರಾ? ಹೌದು ಸರ್. ಏನೋ ಓದ್ಬೋದಾ? ತುಂಬ ಚೆನ್ನಾಗಿದೆ. ಅದಾದಮೇಲೆ ನಿಮ್ಮ ಮಗಳು ಚೆನ್ನಾಗಿ ಓದಿ. ಇವಾಗ ಶನಿ ದಶೆಯಲ್ಲಿ ಇಷ್ಟು ಓದಿರೋದು ಗ್ರೇಟು. 2026ರಿಂದ ನಿಮ್ಮ ಮಗಳಿಗೆ ವಿಪರೀತ ರಾಜಯೋಗದ ದಶೆ ಅಂತ ನಡೀತೈತಿ. ಭಾಳ ಅದ್ಭುತವಾದ ದಶೆ. 2026ರಿಂದ ನಿಮ್ಮ ಮಗಳು ಇನ್ನೂ ತುಂಬ ಚೆನ್ನಾಗಿ ಓದಿ ಇನ್ನೂ ಏನು ಬೇಕಾದ್ರೂ ಮಾಡ್ಬೋದು. ವಿದ್ಯೆಗೆ ಅಂತಲೇ ಜಾತಕ ಬುಧ ದಶೆ ನಡೀತೈತೆ ಸಿಂಹ ಲಗ್ನಕ್ಕೆ.
ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಸಖತ್ ಒಳ್ಳೆ ಜಾತಕ ಸರ್. ಶನಿ ಕೂಡ ಲಾಭದಲ್ಲಿರೋದ್ರಿಂದ ಒಳ್ಳೆಯದಾಗೈತೆ. ಸರಿ ಓದಿ ಅವ್ರ ಲೈಫಲ್ಲಿ ಅವರೇ ಸ್ವಂತ ಮನೆ, ಸ್ವಂತ ಲೈಫು, ಮದುವೆ ಪಾರ್ಟ್ನರ್ ಎಲ್ಲ ಅವರೇ ಲೈಫಲ್ಲಿ ಅವರೇ ಎಲ್ಲ ಹುಡುಕಿರ್ತಾರೆ ಸರ್. ಖಂಡಿತಲ್ಲೂ ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ಒಳ್ಳೆ ಜಾತಕ, ಒಳ್ಳೆಯದಾಗಲಿ. ಸರಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ನಮ್ಮೊಟ್ಟಿಗೆ ಮತ್ತೊಬ್ರು ಕಾಲರ್ ಇದ್ದಾರೆ. ಎಲ್ಲಿಂದ ಕರೆ ಮಾಡಿದ್ದಾರೆ ಚೆಕ್ ಮಾಡೋಣ. ಹಲೋ, ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡಿದ್ರಾ? ತಮ್ಮ ಹೆಸರು? ಶಿವಮೊಗ್ಗ. ಶಿವಮೊಗ್ಗದಿಂದ. ಹೆಸರೇನು? ತೇಜಣ್ಣ. ತೇಜಣ್ಣ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಹುಟ್ಟಿದ ಸಮಯನ ತಿಳಿಸ್ತೀರಾ? 16/11/1963. 16 11 1963. 1963. ಹುಟ್ಟಿದ ಸಮಯ? 5:57. 16 ಎಷ್ಟು ಮಾಡಿದ್ರು? 16/11/1963. 63. ಸಮಯ ಏನಂದ್ರಿ? 5:55. AM ಪಿ ಎಮ್? ಬೆಳಗ್ಗಿನ ಜಾವ. ಬೆಳಗ್ಗಿನ ಜಾವ. ಓಕೆ, 5:55 ಬೆಳಗ್ಗೆ. ಏನು ಸರ್ ನಿಮ್ಮ ಪ್ರಶ್ನೆ? ರಿಟೈರ್ಡ್ ಆಗಿದ್ದೀರಾ ಲೈಫಲ್ಲಿ? ಸರ್ ರಿಟೈರ್ಡ್ ಅಲ್ಲ ಸರ್. ಏನ್ ಸರ್, ಯಾವ್ದು ಹಣ ಇಲ್ಲ, ಎಲ್ಲ ಹಣ ಹೊರಗಡೆ ಸಿಕ್ಕೊಂಡಿದೆ. ತುಂಬಾ ತೊಂದರೆಯಲ್ಲಿದ್ದೀನಿ ಸರ್ ಗುರುಗಳೇ. ತುಂಬಾ ತೊಂದರೆಯಲ್ಲಿದ್ದೀನಿ ಸರ್. ನೀವು ವಿಶಾಖ ನಕ್ಷತ್ರ, ಇನ್ನು ಇನ್ನು ನೀವು ಈ ತಿಂಗಳು ಇನ್ನೂ ಕಷ್ಟದಲ್ಲಿರ್ತೀರ, ಮುಂದಿನ ತಿಂಗಳು ಕಷ್ಟದಲ್ಲಿರ್ತೀರ. ತುಂಬ ವೀಡಿಯೋಗಳು ಮಾಡಿದ್ದೀನಿ, ನೋಡಿ ಬೇಕಾದ್ರೆ ಯೂಟ್ಯೂಬಲ್ಲಿ ಬರ್ತವೆ 2-3 ಚಾನಲಲ್ಲಿ. ಇದ್ದೀನಿ ಸರ್, ಬಂದಿದ್ದೀನಿ. ಹಾಗಾಗಿ ನೀವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ರ, ಹಾಗಾಗಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ತುಂಬ ಭಯಂಕರ ಕಷ್ಟ ಆಗುತ್ತೆ. ಡಿಸೆಂಬರ್ 5ನೇ ತಾರೀಕುವರೆಗೂ ನಿಮ್ಗೆ ಉಳ್ಗಾಲ ಇಲ್ಲ ಸರ್ ತುಲಾರಾಶಿಯವರಿಗೆ. ಏನು ಹೇಳಿ? 5ನೇ ತಾರೀಕು ಡಿಸೆಂಬರ್ವರೆಗೆ ಸಾಹೇಬ್ರೆ ಏನಾದರೂ ಒಂದು ಹೇಳಿ ಸರ್. ಇಲ್ಲೇನಾಗುತ್ತೆ ಅಂದರೆ ಸರ್, ಇದು ಗುರುಗ್ರಹ ನಿಮಗೆ ನಿಮ್ಮ ಜಾಗದಲ್ಲಿ ನೀಚನಾಗಿದ್ದಾನೆ, ಬಹಳ ಹುಚ್ಚನಾಗಿರ್ತಾನೆ, ಆದರೂ ಪ್ರಯೋಜನ ಇಲ್ಲ. ಹಾಗಾಗಿ ನಿಮಗೆ ನಡೀತಿರೋ ದಶೆ ಬಂದು ಭಾಳ ಪವರ್ಫುಲ್ ಅಂತ ದಶೆ. ಅದಕ್ಕೆ ಆ ದಶೆಗೆ ನೀವು ಸಪೋರ್ಟ್ ಮಾಡೋಕ್ಕಾಗಲ್ಲ. ಶುಕ್ರದಶೆ, ಶುಕ್ರ ಭುಕ್ತಿ. ಹಂಗಲ್ಲ ಇದ್ರೆ ಕಣ್ಣು ಕಳ್ಕೋಬೇಕಾಗತ್ತೆ ಜಾಪಾನ. ಕಣ್ಣು ಹೋಗಿದೆಯಲ್ಲ ಸರ್. ಅದನ್ನ ಶುಕ್ರ ಯಾಕಂದರೆ ಕಣ್ಣು ಕಳಿಯೋನು ಅವನೇನೆ, ಕಣ್ಣು ಕಳ್ಕೋಬೇಕಾಗತ್ತೆ. 78% ಕಣ್ಣು ಹೋಗ್ಬಿಟ್ಟಿದೆ. ಬ್ರೈನ್ ಸ್ಟ್ರೋಕ್ ಆಗಿ. ಅದೇನೆ ಅದರಿಂದಲೇ ನನಗೆ ಹೇಳಿದ್ದು ಭಾಳ ಹುಷಾರಾಗಿರ್ಬೇಕು. ಯಾಕಂದರೆ ಶುಕ್ರದಶೆ ನಡೀತಿರೋದ್ರಿಂದ ನಮಗೆ ಶುಕ್ರದಶೆ ರಾಹು ಭುಕ್ತಿ ಇನ್ನೇನು ಮುಗೀತಾ ಬಂತು. ವೃಕ್ಷದಶೆ ಗುರು ಭುಕ್ತಿ. ಶುಕ್ರ ಗ್ರಹ ಹೌದು ಭಾಳ ಮಿರಾಕಲ್. ಶುಕ್ರ 2ನೇ ಮಲ್ಲಿ ಇರ್ತಾನೆ, ಅದು ಪವರ್ಫುಲ್ಲಾಗಿ ಇರ್ತಾನೆ. ಆದರೂ ಕೂಡ ನಿಮ್ಮ ಲೈಫಲ್ಲಿ ನಾನು ಹೇಳ್ತಿದ್ದೆ ಕೇಳಿ. 10ನೇ ಡಿಸೆಂಬರ್ 5 ಆದಮೇಲೆ ತುಂಬ ಚೆನ್ನಾಗಿದೆ ಸರ್. ಸರ್ ನಿಮ್ಗೆ ಆಶೀರ್ವಾದ ಬೇಕಲ್ಲ ಸರ್. ಖಂಡಿತಲೂ ಒಳ್ಳೇದಾಗುತ್ತೆ ಸರ್. ಒಳ್ಳೇದಾಗಲಿ. ಒಳ್ಳೇದಾದ್ರೆ ಸಾಕು ಸರ್. ಓಕೆ ಸರ್. ಓಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.